ಬೆಂಗಳೂರು ಎರಡನೇ ಏರ್ಪೋರ್ಟ್ ಹೆಸರಿನಲ್ಲಿ ಗಗನಕ್ಕೇರಿದ ಭೂಮಿ ಬೆಲೆ. ಯಾವ ಎರಡು ಪ್ರದೇಶದ ರಿಯಲ್ ಎಸ್ಟೇಟ್ ದರ ಡಬಲ್ ಆಗಿದೆ ಗೊತ್ತಾ? ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣದ ಸ್ಥಳವನ್ನು ಇನ್ನೂ ಅಂತಿಮವಾಗದಿದ್ದರೂ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಮಾತ್ರ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಭೂಮಿ ಬೆಲೆ ಡಬಲ್ ಆಗುತ್ತಿದ್ದು ಇದು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹಬ್ಬವಾಗಿದೆ. ಬೆಂಗಳೂರು ಸುತ್ತಮುತ್ತ ಭೂಮಿ ಖರೀದಿಸುವ ಕನಸು ಹೊತ್ತವರಿಗೆ ದುಬಾರಿ ಬೆಲೆ ತಲೆನೋವಾಗಿದೆ. ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳ ಇನ್ನೂ ಅಂತಿಮಗೊಂಡಿಲ್ಲ. ಆದರೆ ಕನಕಪುರ ಅಥವಾ ನೆಲಮಂಗಲ ಹೆಸರು ವೈರಲ್ ಆಗ್ತಿದೆ. ಈ ಎರಡು ಊರುಗಳ ಭೂಮಿ ಬೆಲೆ ಗಗನಕ್ಕೇರಿದೆ. ಹೌದು ವೀಕ್ಷಕರೇ, ಸದ್ಯ ಈಗ ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ಈ ಜಾಗದಲ್ಲಿ ಆಗಬಹುದು ಎಂದು ಕನಕಪುರ ರಸ್ತೆ ಮತ್ತು ನೆಲಮಂಗಲದ ಕುಣಿಗಲ್ ರಸ್ತೆಯಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು ಗಗನಕ್ಕೇರಿದೆ. ಕಳೆದ 6 ತಿಂಗಳಲ್ಲಿ ಕನಕಪುರ ರಸ್ತೆಯಲ್ಲಿ ಭೂಮಿಯ ಬೆಲೆ ಏಕಾಏಕಿ 2 ಕೋಟಿ ರೂಪಾಯಿಯಿಂದ 4 ಕೋಟಿ ರೂಪಾಯಿಗೆ ಏರಿದೆ. ಆದರೆ ನೆಲಮಂಗಲದಲ್ಲಿ ಬೆಲೆಗಳು ನಿಧಾನವಾಗಿ ಹೆಚ್ಚಾಗುತ್ತಿದ್ದರೆ ಕನಕಪುರದಲ್ಲಿ ವೇಗವಾಗಿ ಬೆಲೆ ಏರಿಕೆಯಾಗುತ್ತಿದೆ. ಕನಕಪುರ ರಸ್ತೆಯಲ್ಲಿ ಬಿಲ್ಡರ್ಸ್ಗಳು ಮತ್ತು ಡೆವಲಪರ್ಗಳ ಓಡಾಟ ಹೆಚ್ಚಾಗಿದೆ. ಕೋವಿಡ್-19 ಸಾಂಕ್ರಾಮಿಕದ ನಂತರ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಕೂಡ ಹೆಚ್ಚಾಗಿದೆ. ಈಗ ವಿಮಾನ ನಿಲ್ದಾಣ ಸುದ್ದಿಯಿಂದ ಆಸಕ್ತಿ ಮತ್ತಷ್ಟು ಹೆಚ್ಚಾಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಇದರಿಂದಾಗಿ ಇಲ್ಲಿನ ಜಮೀನುಗಳ ಬೆಲೆಗಳು ಏರಿಕೆಯಾಗಿವೆ. ಕನಕಪುರ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ರೆಸ್ಟೋರೆಂಟ್ ನಡೆಸುತ್ತಿರುವ ಮಾಲೀಕರೊಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು, ದೊಡ್ಡ ಬಿಲ್ಡರ್ಸ್ ನನ್ನ ಜಮೀನನ್ನು ಮಾರಾಟ ಮಾಡಲು ಒತ್ತಾಯಿಸುತ್ತಿದ್ದಾರೆ. ಆದರೆ ನಾನು ಮಾರಾಟ ಮಾಡುವುದಿಲ್ಲ. ವಿಮಾನ ನಿಲ್ದಾಣ ಖಚಿತವಾದರೆ ಬೆಲೆಗಳು ಇನ್ನಷ್ಟು ಹೆಚ್ಚಾಗುತ್ತವೆ ಎಂದು ಹೇಳಿದ್ದಾರೆ. ಕನಕಪುರ ರಸ್ತೆ ಮತ್ತು ನೆಲಮಂಗಲದಲ್ಲಿ ಆಸ್ತಿಗಳನ್ನು ಹೊಂದಿರುವ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಒಬ್ಬರು ಈ ಬಗ್ಗೆ ಮಾತನಾಡಿದ್ದು, ಕನಕಪುರ ರಸ್ತೆಯಲ್ಲಿನ ಆಸ್ತಿಗಳ ಬಗ್ಗೆ ಖರೀದಿದಾರರು ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕೆಲವು ಸಮಯದಿಂದ ಜನರು ಪೂರ್ವ ಬೆಂಗಳೂರಿನಿಂದ ದಕ್ಷಿಣ ಬೆಂಗಳೂರಿಗೆ ಹೋಗುತ್ತಿದ್ದಾರೆ. ಎರಡನೇ ವಿಮಾನ ನಿಲ್ದಾಣದ ಸುದ್ದಿಯು ಆಸಕ್ತಿಯನ್ನು ಕೂಡ ಹೆಚ್ಚಿಸಿದೆ. ಕನಕಪುರ ರಸ್ತೆಯಲ್ಲಿನ ಆಸ್ತಿಗಳ ಬಗ್ಗೆ ವಿಚಾರಿಸುವ ಪ್ರತಿಯೊಬ್ಬ ಕ್ಲೈಂಟ್ ವಿಮಾನ ನಿಲ್ದಾಣದ ಬಗ್ಗೆ ಕೇಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ದಕ್ಷಿಣ ಬೆಂಗಳೂರಿನ ಬ್ರೋಕರ್ ನಂದೀಶ್ ಎನ್ನುವರ ಪ್ರಕಾರ ಇಲ್ಲಿನ ಹೊಸ ಆಸ್ತಿಗಳು ಬೇಗನೆ ಮಾರಾಟವಾಗುತ್ತಿದೆ. ಕನಕಪುರ ಮುಖ್ಯ ರಸ್ತೆಯಲ್ಲಿ ದುಬಾರಿ ಬೆಲೆಯ ಆಸ್ತಿಗಳನ್ನು ಖರೀದಿಸಲು ಜನರು ಆಸಕ್ತಿ ತೋರಿಸುತ್ತಿದ್ದಾರೆ. ಹೀಗಾಗಿ 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಐಷಾರಾಮಿ ಆಸ್ತಿಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಪ್ರಾಪರ್ಟಿ ಕನ್ಸಲ್ಟ್ಸ್ ಪ್ರಕಾರ ಕನಕಪುರ ಮುಖ್ಯ ರಸ್ತೆಯಲ್ಲಿನ ಕೆಲವು ನಿವೇಶನಗಳ ಬೆಲೆ ಪ್ರತಿ ಎಕರೆಗೆ 12 ರಿಂದ 15 ಕೋಟಿ ರೂಪಾಯಿ ಇದೆ. ನೆಲಮಂಗಲ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಅಭಿವೃದ್ಧಿ ನಿಧಾನಗತಿಯಲ್ಲಿ ಸಾಗುತ್ತಿದೆ. ಇಲ್ಲಿ ಫ್ಲಾಟ್ ಮತ್ತು ಕೈಗಾರಿಕಾ ಅಭಿವೃದ್ಧಿಗಳು ಹೆಚ್ಚಾಗಿ ನಡೆಯುತ್ತಿವೆ. ಕಳೆದ ವರ್ಷ 1.5 ಕೋಟಿ ರೂಪಾಯಿಯಿಂದ 2 ಕೋಟಿ ರೂಪಾಯಿ ಇದ್ದ ಜಮೀನಿನ ಬೆಲೆ ಈಗ 10 ರಿಂದ 20ರಷ್ಟು ಏರಿಕೆಯಾಗಿದೆ. ಕೃಷಿ ಭೂಮಿಯ ಬೆಲೆ 4.5 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದಿಂದ ಬಾಡಿಗೆ ದರಗಳು 30% ಏರಿಕೆ ಕೂಡ ಆಗಿದೆ. ಈ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಏರಿಕೆ ವಿಮಾನ ನಿಲ್ದಾಣ ಮಾತ್ರ ಕಾರಣವಲ್ಲ, ಕನಕಪುರ ರಸ್ತೆ ಹಳೆಯ ಕಾರಿಡಾರ್ ಆಗಿದೆ. ಹಾಗಾಗಿ ಅಭಿವೃದ್ಧಿಯ ವಿಷಯದಲ್ಲಿ ನೆಲಮಂಗಲದೊಂದಿಗೆ ಹೋಲಿಕೆ ಮಾಡುವುದು ಸರಿಯಲ್ಲ. ಕ್ಲೀನ್ ಸಿಟಿ ಮತ್ತು ಫಾಕ್ಸ್ಕಾನ್ ಈ ಭಾಗದಲ್ಲಿ ಬರುತ್ತಿದೆ. ಇದು ಈಗಾಗಲೇ ಸಾಕಷ್ಟು ಸದ್ದು ಮಾಡುತ್ತಿದೆ. ವಿಮಾನ ನಿಲ್ದಾಣವು ಅದಕ್ಕೆ ಮತ್ತಷ್ಟು ಬಲ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿಮಾನ ನಿಲ್ದಾಣದ ಸ್ಥಳ ಅಂತಿಮವಾದ ನಂತರವೇ ಬೆಲೆಗಳು ಏರುತ್ತದೆ. ದೊಡ್ಡ ಬಿಲ್ಡರ್ಗಳು ಊಹೆಯ ಆಧಾರದ ಮೇಲೆ ಯೋಜನೆಗಳನ್ನು ಇನ್ನೂ ಪ್ರಾರಂಭಿಸುವುದಿಲ್ಲ. ಎರಡನೇ ವಿಮಾನ ನಿಲ್ದಾಣ ಸ್ಥಳ ಖಚಿತವಾದ ನಂತರ 1 ವರ್ಷದೊಳಗೆ ಆ ಪ್ರದೇಶದ ಬೆಲೆಗಳು ಸುಮಾರು 40 ರಿಂದ 50% ಅಷ್ಟು ಏರಿಕೆಯಾಗುತ್ತದೆ. ಆ ನಂತರ 3 ರಿಂದ 4 ವರ್ಷಗಳಲ್ಲಿ ಭೂಮಿ ಬೆಲೆ ಹೆಚ್ಚಾಗುತ್ತದೆ ಎಂದು ರಿಯಲ್ ಎಸ್ಟೇಟ್ ಸಲಹೆಗಾರರೊಬ್ಬರು ಹೇಳಿದ್ದಾರೆ. ವಿಮಾನ ನಿಲ್ದಾಣವು ಕನಕಪುರ ರಸ್ತೆಯ ಬಳಿ ಬಂದರೆ ಆಗ್ನೇಯ ಮತ್ತು ನೈಋತ್ಯ ಬೆಂಗಳೂರಿನ ಮೈಕ್ರೋ ಮಾರುಕಟ್ಟೆಗೆ ಅನುಕೂಲವಾಗುತ್ತದೆ ಎಂದು ಅವರು ಹೇಳಿದ್ದಾರೆ.
ಎರಡನೇ ವಿಮಾನ ನಿಲ್ದಾಣಕ್ಕೆ ಕನಕಪುರ ರಸ್ತೆ, ನೆಲಮಂಗಲ ಸೇರಿದಂತೆ 3 ಕಡೆ ಜಾಗಗಳನ್ನು ಗುರುತಿಸಲಾಗಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಆ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಮಾನಗಳು ಹಾರಾಡುತ್ತಿರುವುದನ್ನು ಜನರು ನೋಡುತ್ತಿದ್ದು, ಕನಕಪುರ ರಸ್ತೆಯ ಜನರು ವಿಮಾನ ನಿಲ್ದಾಣದ ಬಗ್ಗೆ ಆಶಾವಾದ ಹೊಂದಿದ್ದಾರೆ. ಆದರೆ ನೆಲಮಂಗಲದ ಜನರು ಅಷ್ಟೊಂದು ಖುಷಿಯಾಗಿಲ್ಲ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಳ್ಳುವ ಭಯ ಅವರಲ್ಲಿದೆ. ಕನಕಪುರ ರಸ್ತೆಯ ಬಳಿ ಇರುವ ಕರಾನಹಳ್ಳಿ ಗ್ರಾಮದ ಹನುಮಕ್ಕ ಎಂಬ 83 ವರ್ಷದ ರೈತರು ವಿಮಾನಗಳು ಹಾರಾಡುವುದನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಅವರಿಗೆ 8 ಎಕರೆ ಜಮೀನಿದೆ. ಅಲ್ಲಿ ರಾಗಿ, ಜೋಳ, ಅವರೆಕಾಳು ಬೆಳೆಯುತ್ತಿದ್ದಾರೆ. ಇದು ಫಲವತ್ತಾದ ಭೂಮಿ. ತಲೆತಲಾಂತರದಿಂದ ನಾವು ಇಲ್ಲಿ ದುಡಿದು ಬದುಕುತ್ತಿದ್ದೇವೆ. ಸರ್ಕಾರ ಅಥವಾ ಬಿಲ್ಡರ್ಗಳು ನಮ್ಮನ್ನು ಇಲ್ಲಿಂದ ಕಳುಹಿಸಿದರೆ ನಮಗೆ ಅಸಮಾಧಾನ ಆಗುತ್ತದೆ. ಭೂಮಿಯನ್ನು ಖರೀದಿಸಲು ಸಾಕಷ್ಟು ಹಣ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕನಕಪುರ ರಸ್ತೆಯ ವ್ಯಾಪಾರಸ್ಥರು ಕೂಡ ವಿಮಾನ ನಿಲ್ದಾಣವನ್ನು ಬೆಂಬಲಿಸುತ್ತಿದ್ದಾರೆ. ಭೂಮಿಯ ಬೆಲೆ ಏರಿಕೆಯಿಂದ ಲಾಭ ಗಳಿಸುವ ಆಸೆ ಅವರಲ್ಲಿದೆ. ಆದರೆ ನೆಲಮಂಗಲದ ಜನರು ಮಾತ್ರ ವಿಮಾನ ನಿಲ್ದಾಣದ ಬಗ್ಗೆ ಅಷ್ಟೊಂದು ಆಸಕ್ತಿ ಹೊಂದಿಲ್ಲ. 56 ವರ್ಷದ ರೈತ ರವಿ ಅವರ ಪ್ರಕಾರ ಎರಡನೇ ವಿಮಾನ ನಿಲ್ದಾಣದ ಅಗತ್ಯವಿಲ್ಲ. ಅವರು ನಮ್ಮ ಭೂಮಿಯನ್ನು ತೆಗೆದುಕೊಂಡು ಎಲ್ಲವನ್ನೂ ವ್ಯಾಪಾರೀಕರಣ ಮಾಡುತ್ತಾರೆ. ಕೊನೆಗೆ ಬಡವರಾದ ನಾವು ಬೀದಿಗೆ ಬೀಳುತ್ತೇವೆ. ನಾವು ವಿಮಾನದಲ್ಲಿ ಪ್ರಯಾಣಿಸುವುದಿಲ್ಲ. ಈ ಬೆಳವಣಿಗೆ ನಮಗೆ ಯಾವುದೇ ಸಹಾಯ ಮಾಡುವುದಿಲ್ಲ. ಬದಲಾಗಿ ಸರ್ಕಾರವು ಉತ್ತಮ ರಸ್ತೆಗಳು ಮತ್ತು ಕಡಿಮೆ ಟ್ರಾಫಿಕ್ ಜಾಮ್ಗಳಂತಹ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ವಿಷಯಗಳ ಮೇಲೆ ಗಮನ ಹರಿಸಬಹುದು ಎಂದು ಹೇಳಿದ್ದಾರೆ. ನೆಲಮಂಗಲದ ನಿವಾಸಿಗಳು ಹೊಸ ವಿಮಾನ ನಿಲ್ದಾಣದಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಬಹುದು ಎಂದು ಅಂದಾಜಿಸಿದ್ದು, ನೆಲಮಂಗಲ ಕುಣಿಗಲ್ ರಸ್ತೆಯ ಗ್ರಾಮಸ್ಥರು ಸ್ಥಳೀಯ ನಾಗರಿಕರ ಬೆಂಬಲದೊಂದಿಗೆ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಲು ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಎರಡನೇ ವಿಮಾನ ನಿಲ್ದಾಣದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕನಕಪುರದ ಜನರು ನಿಲ್ದಾಣವನ್ನು ಬರುವುದನ್ನು ಸ್ವಾಗತಿಸುತ್ತಿದ್ದಾರೆ. ಆದರೆ ನೆಲಮಂಗಲದ ಜನರು ವಿರೋಧಿಸುತ್ತಿದ್ದಾರೆ. ಸರ್ಕಾರದ ನಿರ್ಧಾರ ವಿಮಾನ ನಿಲ್ದಾಣಕ್ಕೆ ಅಂತಿಮ ಸ್ಥಳ ಯಾವುದೆಂದು ಕಾದು ನೋಡಬೇಕಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ಆದರೆ ಸೂಕ್ತ ಮತ್ತು ಈ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.